ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಶೆಟ್ಟಿ ಕನ್ನಡ ಲಾಗ್ಸ್. ಇವತ್ತಿನ ಲಾಗಲ್ಲಿ ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಏರ್ ಆಯಿಲ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಕೂದಲು ಇಷ್ಟೊಂದು ಲೆಂತಿ ಮತ್ತು ಇಷ್ಟೊಂದು ಸ್ಟ್ರಾಂಗ್ ಆಗಿ ಇಷ್ಟೊಂದು ಹೆಲ್ದಿಯಾಗಿರೋಕ್ಕೆ ಏನು ಕಾರಣ ಅಂತ, ಯಾವ ಹೇರ್ ಆಯಿಲ್ ನಾನು ಏನೇನು ಯೂಸ್ ಮಾಡ್ತೀನಿ ಅಂತ ನಿಮಗೂ ಹೇಳ್ತೀನಿ. ಹೇರ್ ಆಯಿಲ್ ಪ್ರಿಪೇರ್ ಮಾಡೋಕ್ಕೆ ಇಷ್ಟು ಐಟಮ್ ರೆಡಿ ಮಾಡ್ಕೊಂಡಿದ್ದೀವಿ. ಇದು ಆಲೋವೆರಾ, ಬಿಳಿ ದಾಸವಾಳದ ಎಲೆಗಳು, ಇದು ಮೆಹಂದಿ ಸೊಪ್ಪು ಸ್ವಲ್ಪ, ಇದು ಕರಿಬೇವಿನ ಸೊಪ್ಪು, ಜೊತೆಗೆ ಸ್ವಲ್ಪ ಮೆಂತ್ಯೆ ಒಂದು 2 ಸ್ಪೂನಷ್ಟು, ಇದು ಈರುಳ್ಳಿ ಸಣ್ಣದು ಒಂದು 3 ತಗೊಂಡಿದ್ದೀವಿ, ಇಷ್ಟು ದಪ್ಪ ಹೆಚ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಇಷ್ಟು ಕೊಬ್ಬರಿ ಎಣ್ಣೆ, ಇದು 1.5 ಲೀಟ್ರಷ್ಟು ಇದೆ ಕೊಬ್ಬರಿ ಎಣ್ಣೆ. ಇಷ್ಟು ಕೊಬ್ಬರಿ ಎಣ್ಣೆಗೆ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಈಗ ನಾವು ಹೇರ್ ಆಯಿಲ್ ಪ್ರಿಪೇರ್ ಮಾಡ್ತಾ ಇದ್ದೇವೆ. ದಾಸವಾಳದ ಹೂವು, ಬಿಳಿ ದಾಸವಾಳದೆಲೆ, ಮೆಹಂದಿ ಸೊಪ್ಪು, ಕರಿಬೇವಿನ ಪ್ರಿಪೇರ್ ಮಾಡಿ ನನಗೆ ಫಸ್ಟಿಂದ ಹಚ್ಚುತ್ತಾ ಇದ್ರು. ಇವಾಗ ನಾನೇ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಫಸ್ಟಿಂದಾನೇ ಹೇರ್ ಫಾಲ್ ಏನು ಆಗ್ತಾ ಇಲ್ಲ, ಮತ್ತು ನನಗೆ ಮನೆಯಿಂದಲೂ ಡ್ಯಾಂಡ್ರಫ್ ಅಂತ ಆಗಿಲ್ಲ. ಹೇರ್ ತುಂಬಾನೇ ಚೆನ್ನಾಗಿ ಬರುತ್ತೆ. ನಾವು ಕೊಬ್ಬರೆಣ್ಣೆನ ಅಂಗಡಿಯಿಂದ ತಗೊಂಡು ಬಂದೇ ಆಯಿಲ್ ಮಾಡ್ಕೊಳ್ಳಲ್ಲ. ನಾವು ನಮ್ಮ ಮನೇಲೆ ಕೊಬ್ಬರಿ ಸಿಗುತ್ತೆ, ಕೊಬ್ಬರಿನ ಗಾಢ ಕಾಯಿಸಿ ಪ್ಯೂರ್ ಕೊಬ್ಬರಿ ತಗೊಂಡ್ಬಂದು ಈ ಆಯಿಲ್ನ ನಾನು ಪ್ರಿಪೇರ್ ಮಾಡ್ಕೊಳ್ತೀನಿ. ಅದೇ ತರ ಮಾಡ್ಕೊಳ್ತೀನಿ. ನಿಮಗೆ ಸಿಗಲಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ, ಪ್ಯಾರಾಶೂಟ್ ಸಿಗುತ್ತಲ್ಲ ಅದನ್ನ ತಗೊಂಡ್ಬಂದು ಈ ತರ ಮಾಡ್ಕೊಂಡ್ರೆ ನಡೆಯುತ್ತೆ. ಈ ಹೇರ್ ಆಯಿಲ್ ಹಚ್ಚೋದ್ರಿಂದ ಬೇಗನೆ ಹೇರ್ ಗ್ರೋತ್ ಆಗುತ್ತೆ. ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ. ನನಗಂತೂ ತುಂಬಾ ಫಾಸ್ಟ್ ಆಗಿ ಹೇರ್ ಗ್ರೋತ್ ಆಗುತ್ತೆ ಮತ್ತೆ ಬ್ಲ್ಯಾಕ್ ಆಗುತ್ತೆ, ಹೇರ್ ಫಾಲ್ ಆಗಲ್ಲ. ನೀವು ಟ್ರೈ ಮಾಡಿ ನೋಡಿ. ಈ ಆಯಿಲ್ ಪ್ರಿಪೇರ್ ಆಗಿದೆ ಅಂತ ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನಾವು ಹಾಕಿರೋ ಪ್ರತಿಯೊಂದು ಐಟಮ್ಸ್, ಈರುಳ್ಳಿ ಆಗಿರ್ಬೋದು, ಆಲೋವೆರಾ, ಕರಿಬೇವಿನ ಸೊಪ್ಪು ಎಲ್ಲದೂ ಸಹ ಫುಲ್ ರೋಸ್ಟ್ ಆಗಿರೋ ಥರ ಆಗಿರಬೇಕು. ಮತ್ತು ಆಯಿಲ್ ಕಲರ್ ಸಹ ಚೇಂಜ್ ಆಗಿರುತ್ತೆ, ಅಂದರೆ ಗ್ರೀನ್ ಕಲರ್ ಆಗಿರುತ್ತೆ. ಆಗ ಆಯಿಲ್ ಪ್ರಿಪೇರ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಈ ಹೇರ್ ಆಯಿಲಿಂದ ತುಂಬಾ ಬೆನಿಫಿಟ್ಸ್ ಇದೆ. ಈ ಹೇರ್ ಆಯಿಲ್ ಹಚ್ಚೋದಾಗಿಂದ ನನಗೆ ಹೇರ್ ಫಾಲೇ ಆಗಿಲ್ಲ, ಮತ್ತು ಹೇರ್ ಗ್ರೋತ್ ಅಂತೂ ತುಂಬಾ ಫಾಸ್ಟಾಗಿ ಆಗುತ್ತೆ. ನನಗೆ ಎಷ್ಟು ಸರ್ತಿ ಹೇರ್ ಕಟ್ ಮಾಡಿಸಿದ್ದೀನಿ ಮತ್ತೆ ಅದೇ ಥರ ಹೇರ್ ಗ್ರೋತ್ ಆಗುತ್ತೆ. ಮತ್ತು ಡ್ಯಾಂಡ್ರಫ್ ಅನ್ನೋದಂತೂ ನನಗೆ ಈಗಲೂ ಕೂಡ ಸಹ ಸ್ವಲ್ಪನೂ ಡ್ಯಾಂಡ್ರಫ್ ಇಲ್ಲ. ತುಂಬಾ ಚೆನ್ನಾಗಿದೆ ಈ ಹೇರ್ ಆಯಿಲ್. ಈ ಹೇರ್ ಆಯಿಲ್ನ ನೀವು ಪ್ರಿಪೇರ್ ಮಾಡಿ ಟ್ರೈ ಮಾಡಿ, ಹೇರ್ ಫಾಲ್ ಎಷ್ಟು ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ ಅಂತ ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ.